ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೂ ಮುನ್ನ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಲಾಗ್ತಾ ಇದೆ. ಹೈಕಮಾಂಡ್ನಿಂದ ಸಿಎಂ ಡಿಸಿಎಂ ಮಧ್ಯೆ ಒಗ್ಗಟ್ಟಿನ ಮಂತ್ರ ಸೂತ್ರ. ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಫಿಕ್ಸ್ ಮಾಡಿದ್ದು ಹೈಕಮಾಂಡ್. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಿಸುವ ಲೆಕ್ಕಾಚಾರದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸೂಚನೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಡಿಸಿಎಂಗೆ ಸ್ವತಃ ಸಿಎಂ ಇನ್ವೈಟ್ ಮಾಡಿದ್ದಾರೆ. ನಾಳೆ ದೆಹಲಿ ಅಂಗಳದಲ್ಲಿ ಕುರ್ಚಿ ಕದನದ ಫೈನಲ್ ಮ್ಯಾಚ್ ಇದೆ. ಅದಕ್ಕೂ ಮೊದಲು ಒಂದು ರೀತಿ ಪ್ರಾಕ್ಟೀಸ್ ಮ್ಯಾಚ್ನ ರೀತಿಯಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾಣಿಸ್ತಾ ಇದೆ. ಈಗಾಗಲೇ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣಗಳು ದೊಡ್ಡ ಮಟ್ಟದಲ್ಲಿ ಮಾತನಾಡಿದ್ದಾರೆ. ಬಣದ ಸದಸ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಇವರಿಬ್ಬರೂ ಕೂಡ ಒಂದೊಂದು ರೀತಿಯ ಹೇಳಿಕೆ ಕೊಟ್ಟು ಬೇರೆ ರೀತಿಯ ಮೆಸೇಜನ್ನು ಹೈಕಮಾಂಡ್ಗೆ ಕಳುಹಿಸಿದ್ದಾರೆ. ನಾನಾ ರೀತಿಯ ಸ್ಟ್ರಾಟರ್ಜಿಗಳಾಗಿದ್ದಾವೆ. ಬಟ್ ಇಬ್ಬರು ಕೂಡ ಮುಕ್ತವಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಮಾತನಾಡಿಲ್ಲ. ಈಗ ಆ ಅವಕಾಶವನ್ನು ವರಿಷ್ಠರೇ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಲೆಕ್ಕಾಚಾರ ಏನು? ಈ ಡ್ಯಾಮೇಜನ್ನು ಸರಿ ಮಾಡುವುದಕ್ಕೆ ಇದೊಂದು ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಭಿನ್ನಮತೀಯ ಚಟುವಟಿಕೆಗಳ ಬಣಕಿತ್ತಾಟಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಡಿಸಿಎಂ ನಡುವೆ ಸಮನ್ವಯತೆ, ಗೊಂದಲ ಅವೆಲ್ಲವನ್ನು ಕೂಡ ಹೋಗಲಾಡಿಸೋದು. ಸಿಎಂ ಡಿಸಿಎಂ ಇಬ್ಬರೂ ಕೂಡ ಒಟ್ಟಾಗಿದ್ದಾರೆ ಎನ್ನುವಂತಹ ಮೆಸೇಜನ್ನು ಪಾಸ್ ಮಾಡುವಂತಹ ಕೆಲಸ, ಯಾವುದೇ ಗೊಂದಲಗಳಿಲ್ಲ ಎಂಬಂತಹ ಸಂದೇಶವನ್ನು ರವಾನೆ ಮಾಡುವುದು. ಮುಖ್ಯವಾಗಿ ಬಿಜೆಪಿಯವರಿಗೆ ಇಬ್ಬರು ಒಟ್ಟಿಗೆ ಸೇರಿಸುವ ಮೂಲಕ ಹೈಕಮಾಂಡ್ ಆದೇಶವೇ ಅಂತಿಮ ಅನ್ನುವಂತಹ ಮೆಸೇಜ್ ಕೂಡ ಪೋರ್ಟ್ರೈ ಆಗುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಬೇಕು ಅನ್ನುವಂತಹ ಸಂದೇಶ. 2 ವಾರಗಳ ಬೆಳವಣಿಗೆಗಳಿಂದ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ಇಬ್ಬರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ವರಿಷ್ಠರು ಮುಂದಾದಂತೆ ಕಾಣಿಸ್ತಾ ಇದೆ. ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತಹ ಉದ್ದೇಶವೂ ಕೂಡ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರುವಂಥದ್ದು. ನೋಡಿ, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ 2 ಬಾರಿ ಮುಂಬೈಗೆ ಫ್ಲೈಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ರು. ಆಗಲೇ ಅಂದುಕೊಂಡ್ವಿ ಏನೋ ಒಂದು ಆಗುತ್ತೆ ಅಂಥೇಳಿ. ಬಟ್ ಅಂದುಕೊಂಡಿದ್ದು ನಿಜ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕರೆ ಹೋಗಿದೆ, ಸಿಎಂ ಸಿದ್ದರಾಮಯ್ಯನವ್ರಿಗೂ ಕರೆ ಹೋಗಿದೆ. ಇಬ್ಬರೂ ಕೂಡ ಮುಖಾಮುಖಿಯಾಗಿ ಚರ್ಚೆಯನ್ನು ನಡೆಸುವುದಕ್ಕೆ ಹೈಕಮಾಂಡ್ನಿಂದ ಸೂಚನೆ ಸಿಕ್ಕಿದೆ. ಇವತ್ತು ಯಾವ ರೀತಿಯ ಚರ್ಚೆ ಆಗುತ್ತೆ, ಚರ್ಚೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಅದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಕುರ್ಚಿ ಕಚ್ಚಾಟ ಅಂತೂ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಬಟ್ ಇರುವಂತಹ ಸಮಸ್ಯೆಯನ್ನು ತಿಪ್ಪೆ ಸಾರಿಸುವಂತಹ ಕೆಲಸವನ್ನು ಇವತ್ತು ಮಾಡುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಕಾರಣ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅನ್ನುವಂತಹ ಮೆಸೇಜ್ ಪಾಸ್ ಆಗಿದೆ. ರಾಜ್ಯದ ಜನರಿಗೂ ಕೂಡ ಇದು ಸಾಕಾಗಿ ಹೋಗಿದೆ. ಬಿಜೆಪಿಯವರು ಇದರ ಲಾಭವನ್ನು ಪಡೆಯೋದಕ್ಕೆ ಹವಣಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿಯೇ ಆ ಮೆಸೇಜ್ ಪಾಸ್ ಮಾಡುವಂತಹ ಕೆಲಸವನ್ನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಹೈಕಮಾಂಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸಿದ್ದರಾಮೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೀವಿ. ಈ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಜಟಾಪಟಿ ಮುನ್ನೆಲೆಗೆ ಬಂದಾಗ, ಬಣ ರಾಜಕಾರಣ ತಾರಕಕ್ಕೇರಿದಾಗ ಒಂದೇ ವೇದಿಕೆಯಲ್ಲಿ ಇಬ್ಬರನ್ನು ಕೂಡ ಕೂರಿಸಿ ಕೈಯನ್ನು ಮೇಲಕ್ಕೆತ್ತಿಸುವ ಮೂಲಕ ನಮ್ಮ ನಡುವೆ ಏನೂ ಇಲ್ಲ ಅನ್ನುವಂತಹ ಮೆಸೇಜನ್ನು ಸ್ವತಃ ಹೈಕಮಾಂಡೇ ಪಾಸ್ ಮಾಡುವಂತಹ ಕೆಲಸ ಕೂಡ ಆಗಿತ್ತು. ಈಗ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಅದರ ಮುಂದುವರೆದ ಭಾಗನ ಅಂತ ಹೇಳಿ ಶ್ರೀನಿವಾಸ್. ಪ್ರೇಮ್, ಹೌದು, ಒಂದಂತೂ ಸತ್ಯ. ಚುನಾವಣೆ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಅಂದ್ರೆ 2.5 ವರ್ಷದ ಅವಧಿ ಆಗೋವರೆಗೂ ಕೂಡ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಗೊಂದಲಗಳಾಗದಂತೆ ಯಾರು ಅವರ ಬಣದವರು ಮಾತನಾಡಿದ್ರು ಕೂಡ ಅದನ್ನ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಯಾವಾಗ ಚರ್ಚೆಗೆ ಬಂತೋ ಆಗಲಿದ್ದ 2 ಬಣದ ನಾಯಕರು ಅಥವಾ ಶಾಸಕರು ಅಥವಾ ಮಂತ್ರಿಗಳು ಭಿನ್ನಮತೀಯ ಚಟುವಟಿಕೆಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಇದು ಸಹಜವಾಗಿ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಮಾತ್ರ ಸತ್ಯ. ಮತ್ತೊಂದು ಕಡೆ ಆ ಬಿಜೆಪಿ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನ ಮಾಡ್ಕೊಳ್ತಿದ್ದಾರೆ. ದಿನವೂ ಕೂಡ ಸರ್ಕಾರದಲ್ಲಿ ಅಸ್ಥಿರತೆ ಇದೆ, ಸರ್ಕಾರದಲ್ಲಿ ಸ್ಟೇಬಲ್ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡು ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಸಹಜವಾಗಿ ಹೈಕಮಾಂಡ್ಗೆ ಎಲ್ಲ ಒಂದ್ ಕಡೆ ಇರುಸು ಮುರುಸು ತಂದಿದೆ ಅನ್ನುವಂಥದ್ದು ಸತ್ಯ. ಯಾಕೆಂತಂದ್ರೆ ಇದುವರೆಗೂ ಹೈಕಮಾಂಡ್ ಹಂತದಲ್ಲಿ ಇದು ಚರ್ಚೆ ಆಗ್ಬೇಕಾಗಿತ್ತು. ಅದು ಆಗುವ ಮುನ್ನವೇ 2 ಬಣದವರು ದೊಡ್ಡ ಮಟ್ಟದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ, ಸರ್ಕಾರಕ್ಕೂ ಡ್ಯಾಮೇಜ್ ಆಗಿದೆ. ಈ ಹಂತದಲ್ಲಿ ಒಂದು ಸಂದೇಶವನ್ನ
ರವಾನೆ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಮುಂದೆ ಇತ್ತು. ಸೊ ಹಾಗಾಗಿ ಡಿಸಿ ಮತ್ತೆ ಸಿಎಂ ಮುಂದೆ ಯಾವುದೇ ಗೊಂದಲಗಳಿಲ್ಲ ಅನ್ನುವಂತ ಸಂದೇಶವನ್ನ ಪಾಸ್ ಮಾಡಿ ಬನ್ನಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಈ ಒಂದು ಸಭೆ ಆಗ್ತಿದೆ. ಇನ್ನೊಂದು, ಈ ಒಂದು ಗೊಂದಲಗಳು ಶುರುವಾದಾಗ ಸಹಜವಾಗಿ ಅವರವರ ಬಣದವರು ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡಿದ್ರು. ನಾನು ಆಗ್ಲೇ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಬಣದವರು ದೆಹಲಿಗೆ ಪೆರೇಡ್ ಮಾಡಿದ್ರು, ಈ ಕಡೆ ಸಿದ್ದರಾಮಯ್ಯ ಬಣದ ಸಚಿವರು ಸಭೆಗಳನ್ನ ಮಾಡಿದ್ರು. ಇದೆಲ್ಲವೂ ಕೂಡ ಪಕ್ಷದಲ್ಲಿ ಏನು ಸರಿ ಇಲ್ಲ, ಹೈಕಮಾಂಡ್ಗೆ ಬಿಗಿ ಹಿಡಿತಾ ಇಲ್ಲ ಅನ್ನುವಂತ ಚರ್ಚೆಗಳು ವಿಪಕ್ಷಗಳು ಮತ್ತೆ ರಾಜ್ಯದ ಜನತೆ ಮಾಡ್ತಿತ್ತು. ಇದೆಲ್ಲವನ್ನು ಆರೋಪಗಳನ್ನ ನಿರಾಕರಿಸಬೇಕು, ಹೈಕಮಾಂಡ್ ಅಂತಿಮ ನಿರ್ಧಾರ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಸ್ವತಃ ಹೈಕಮಾಂಡ್ ನಾಯಕರು ಕರೆಯನ್ನ ಮಾಡಿ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಇರುವಂತ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಂಡು ಬಂದು ಯಾವುದೇ ಗೊಂದಲಗಳಿಲ್ಲ ಅನ್ನುವಂತ ಸ್ಪಷ್ಟತೆ ಬಂದ ಬಳಿಕವೇ ದೆಹಲಿಗೆ ಬನ್ನಿ ಅನ್ನುವಂತ ಸಂದೇಶವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಮಾಡ್ತಿರುವಂತದ್ದು. ಹಾಗಾಗಿನೇ ಇವತ್ತಿನ ಸಭೆಯ ಬಳಿಕ ಅವರು ಹೊರಗಡೆ ಬಂದು ನಾವು ಯಾವುದೇ ಗೊಂದಲಗಳಿಲ್ಲ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತ ಸಂದೇಶವನ್ನ ಕೊಡುವ ಮೂಲಕ ತಮ್ಮ ಬೆಂಬಲಿಗರು ಮತ್ತೆ ವಿಪಕ್ಷಗಳಿಗೆ ಯಾವುದೇ ಗೊಂದಲಗಳಿಲ್ಲ, ಭಿನ್ನಮತೀಯ ಚಟುವಟಿಕೆಗಳಿಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಾರೆ. ಅದಾದ ಬಳಿಕ ಹೈಕಮಾಂಡ್ ಅವರನ್ನ ದೆಹಲಿ ಕರೆಸಿ ಒಂದು ಸಂಧಾನ ಸಭೆಯನ್ನ ಮಾಡಿ ಎಲ್ಲವನ್ನು ಇತ್ಯರ್ಥ ಮಾಡುವಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಪ್ರೇಮ್, ಶ್ರೀನಿವಾಸ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.